ಬಾಳುವಂತ ಹೂವೇ ಬಾಡುವ ಆಸೆಯೇಕೆ ಹಾಡುವಂತ ಕೋಗಿಲೆ ಅಳುವ ಆಸೆಯೇಕೆ ಓಕೆ, ಇವತ್ತಿನ ವಿಡಿಯೋವಿನ ಕಂಟೆಂಟ್ ಬಂದು ದ ಕಂಪ್ಯಾರಿಸನ್ ಪ್ಯಾರಾಡಾಕ್ಸ್. ಸೊ ಈ ಕಂಪ್ಯಾರಿಸನ್ ಪ್ಯಾರಾಡಾಕ್ಸ್ ಅಂದರೆ ಏನಪ್ಪ ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ ಬೇರೆಯೊಂದು ಹೊರಗಿನ ವಿಷಯವನ್ನು ನೋಡಿಕೊಂಡು ಅದು ನನ್ನ ಬಳಿ ಇಲ್ಲ, ಅಲ್ಲಿರುವಂಥ ಸುಖ ನಾನು ಅನುಭವಿಸ್ತಿಲ್ಲ, ಅಲ್ಲಿರುವಂತಹ ಒಂದು ಎಂಜಾಯ್ಮೆಂಟ್, ಒಂದು ಫೀಲ್, ಒಂದು ಪೀಸ್ ನನ್ನ ಹತ್ರ ಇಲ್ಲ ಅಂತ ಅಂದ್ಕೊಂಡು ಕಂಪ್ಯಾರಿಸನ್ ಮಾಡುವಂತಹ ಒಂದು ಸ್ಟೇಟ್ ಆಫ್ ಮೈಂಡ್. ಓಕೆ, ಈ ಕಂಪ್ಯಾರಿಸನ್ ಪ್ಯಾರಾಡಾಕ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ ಅವನು ಗೊತ್ತಿರೋವಂಥ ಒಂದು ಪೀಪಲ್ಲು ಅಥವಾ ಅವನ ಫ್ರೆಂಡ್ಸ್ ಅಥವಾ ಅವನ ಕೊಲೀಗ್ಸ್ ಅಥವಾ ಅವನು ಡೈಲಿ ನೋಡ್ತಾ ಇರೋವಂಥ ಕೆಲವು ವ್ಯಕ್ತಿಗಳು, ಲೆಟ್ ಇಟ್ ಬಿ ಎನಿ ಒನ್ ಹೂ ವಾಸ್ ಇನ್ ಕಾಂಟ್ಯಾಕ್ಟ್ ವಿತ್ ಹಿಮ್ ಅಷ್ಟೇ. ಅಂಥ ಒಂದು ಸಂದರ್ಭದಲ್ಲಿ ಅವನು ಅಬ್ಸರ್ವ್ ಮಾಡ್ತಾನೆ, ಯಾರ ಹತ್ರ ಏನಿದೆ, ಯಾರು ಯಾವ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ, ಯಾರು ಯಾವ ವೆಹಿಕಲಲ್ಲಿ ಓಡಾಡ್ತಾ ಇದ್ದಾರೆ, ಯಾರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಯಾರು ಎಷ್ಟು ಚೆನ್ನಾಗಿ ಇರುವಂತಹ ಒಂದು ಗೆಜೆಟ್ಸ್ ಇರ್ಬೋದು, ಅಥವಾ ಒಂದು ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಲೈಕ್ ಕಾರ್, ಬೈಕ್, ಸೈಕಲ್. ಸೊ ಈ ಥರ ಅನೇಕ ವಿಚಾರವನ್ನು ಅವನು ಪ್ರತಿದಿನ ನೋಡ್ತಾನೆ ಇರ್ತಾನೆ. ಕೆಲವು ವಿಷಯಗಳು ಅವನ ಹತ್ರ ಇರುತ್ತೆ, ಕೆಲವು ವಿಷಯಗಳು ಅವನ ಹತ್ರ ಇರಲ್ಲ. ಸೊ ಅವನ ಹತ್ರ ಯಾವ್ಯಾವ ವಿಚಾರಗಳು ಅವನ ಹತ್ರ ಇರಲ್ವೋ ಅಂಥದ್ದನ್ನು ನೋಡಿಕೊಂಡು ಅವನು ಪರಿತಪಿಸ್ತಾ ಇರ್ತಾನೆ. ಅಯ್ಯೋ, ನನ್ನ ಹತ್ರ ಇಲ್ವೇ, ಅವ್ನು ನೋಡೋಕ್ಕೆ ಒಳ್ಳೆ ಬೇಕೂಪನ್ ಥರ ಇದ್ದಾನೆ, ಅವನಿಗೆ ನೋಡಿದ್ರೆ ಒಂದು ಒಳ್ಳೆ ಗರ್ಲ್ ಫ್ರೆಂಡ್ ಇದ್ದಾಳೆ. ಓಕೆ, ಈ ಥರ ಎಲ್ಲ ಕಂಪ್ಯಾರಿಸನ್ ಮಾಡ್ಕೊತಾರೆ. ಒಂದು ಸೋಷಿಯಲ್ ಮೀಡಿಯಾನಲ್ಲಾಗಿರ್ಬೋದು, ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡು ಬೇರೆ ಯಾರೊಬ್ಬ ವ್ಯಕ್ತಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ನೋಡು ಅವನು ತುಂಬ ಕಡೆ ಹೋಗ್ತಾ ಇದ್ದಾನೆ, ತುಂಬ ಒಳ್ಳೊಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದಾನೆ, ತುಂಬ ಒಳ್ಳೆ ಫುಡ್ ತಿಂತಾ ಇದ್ದಾನೆ, ತುಂಬ ಒಳ್ಳೆ ಬಟ್ಟೆಗಳು ಹಾಕ್ಕೊತಾ ಇದ್ದಾನೆ, ತುಂಬ ಚೆನ್ನಾಗಿ ಹೇರ್ ಗ್ರೂಮಿಂಗ್ ಮಾಡ್ಕೊತಾ ಇದ್ದಾನೆ. ಇದಕ್ಕೆಲ್ಲ ಅವನ ಹತ್ರ ದುಡ್ಡು ಚೆನ್ನಾಗಿದೆ, ಅವನು ಒಂದು ರಿಚ್ ಫ್ಯಾಮಿಲಿಯಿಂದ ಬಂದಿರಬೇಕು, ಅಥವಾ ಅವ್ನು ಯಾವುದೇ ಕಷ್ಟಪಡ್ದೆ ಅವ್ನ ಮನೇಲಿ ಅವ್ನಿಗೆ ಫ್ರೀಯಾಗಿ ದುಡ್ಡು ಕೊಡ್ತಾ ಇದ್ದಾರೆ, ಅವ್ನು ಎಂಜಾಯ್ ಮಾಡ್ತಾ ಇದ್ದಾನೆ. ಈ ಥರ ತುಂಬ ವಿಷಯಗಳು ಬರುತ್ತೆ. ಅದು ವಿತ್ ರೆಸ್ಪೆಕ್ಟ್ ಟು ದ ಪರ್ಸನ್ ಏಜ್ ಅಂದಮೇಲೆ ಅವನು ಯಾವ ಸ್ಟೇಟ್ ಆಫ್ ಮೈಂಡಲ್ಲಿದ್ದಾನೆ ಅನ್ನೋದ್ರ ಮೇಲೆ, ಅವನಿಗೆ ತಿಳಿದಿರೋ ಅಷ್ಟು ಜ್ಞಾನದ ಮೇಲೆ ಅವನು ಕಂಪ್ಯಾರಿಸನ್ ಮಾಡ್ಕೊತಾನೆ. ಸೊ ಇಂಥ ಒಂದು ವಿಚಾರ ಬಂದು ಒಂದು ಕಂಪ್ಯಾರಿಸನ್ ಪ್ಯಾರಾಡಾಕ್ಸ್ ಅಂತ ಕರೀತಾರೆ. ಸೊ ಈ ಪ್ಯಾರಾಡಾಕ್ಸ್ ಅನ್ನೋವಂಥ ವರ್ಡ್ ಏನಕ್ಕೆ ನಾನು ಲಿಟ್ರಲ್ ಆಗಿ ಯೂಸ್ ಮಾಡಿದೆ ಅಂತ ಕೇಳಿದ್ರೆ, ಈಗ ಒಬ್ಬ ವ್ಯಕ್ತಿ ಬಂದು ಅವನ ಜೀವನದಲ್ಲಿ ಒಬ್ಬನೇ ಒಬ್ಬನ ನೋಡ್ಕೊಂಡು ಅವ್ನು ಕಂಪೇರ್ ಮಾಡ್ಕೊಂಡಿರ್ತಾನೆ ಅಂದರೆ ಅದರಲ್ಲಿ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಒಂದೊಂದು ಫೇಸಲ್ಲಿ ಅವನು ಒಬ್ಬೊಬ್ಬರ ಜೊತೆ ಕಂಪೇರ್ ಮಾಡ್ಕೊತಾನೆ. ಫಾರ್ ಎಕ್ಸಾಂಪಲ್, ಒಂದು ಸ್ಟೂಡೆಂಟ್ ಚೆನ್ನಾಗಿ ಓದಬೇಕು ಅಂದ್ಕೊಳ್ತಾ ಇರ್ತಾನೆ, ಅವನಿಗಿಂತ ಇನ್ನೊಬ್ಬ ಯಾರೋ ಚೆನ್ನಾಗಿ ಓದ್ತಾ ಇರ್ತಾನೆ. ಸೊ ಅವನು ನೋಡಿ ಅವ್ನು ಕಂಪೇರ್ ಮಾಡ್ಕೊತಾನೆ. ಅದಾದಮೇಲೆ ಅವನಂಗೆ ಬೆಳಿತಾನೆ, ಒಂದು ಕಾಲೇಜ್ಗೆ ಹೋಗ್ತಾನೆ, ಕಾಲೇಜಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಕಂಪೇರ್ ಮಾಡ್ಕೊಬೋದು, ಅಥವಾ ಒಂದು ಸ್ಪೋರ್ಟ್ಸಲ್ಲಿ ಕಂಪ್ಯಾರಿಸನ್ ಮಾಡ್ಕೊಬೋದು. ಸೊ ಈ ಥರ ಅವನ ಇನ್ನೊಂದು ಮೂಮೆಂಟ್ ಹೋದ್ಮೇಲೆ ಅವ್ನು ವರ್ಕ್ಗೆ ಹೋದ್ಮೇಲೆ ಅವನು ಕಂಪೇರ್ ಮಾಡ್ಕೊಬೋದು. ಅದಾದಮೇಲೆ ಅವ್ನ ಕೊಲೀಗ್ಸು, ಅವ್ನ ಫ್ಯಾಮಿಲಿ, ಅವ್ನ ರಿಲೇಟಿವ್ಸು ಹೂ ಆರ್ ಇನ್ ದ ಸೇಮ್ ಏಜ್ ಗ್ರೂಪು, ಅಥವಾ ಒಂದು ಸೇಮ್ ಪಾತಲ್ಲಿರೋ ಅಂಥವ್ರ ಜೊತೆ ಕಂಪೇರ್ ಮಾಡ್ಕೊತಾನೆ. ಈ ಥರ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಆ ಕಂಪ್ಯಾರಿಸನ್ ಅನ್ನೋವಂಥ ಒಂದು ಟರ್ಮ್ ಬಂದು ಅದು ನೆವರ್ ಎಂಡಿಂಗ್, ಅದು ಸ್ಟಾಪ್ ಆಗ್ತಾ ಇಲ್ಲ, ಅದು ಪ್ರೊಲಾಂಗ್ ಆಗ್ತಾ ಇದೆ, ಕಂಟಿನ್ಯೂ ಆಗ್ತಾ ಇದೆ. ಸೊ ಯಾವುದು ಕಂಟಿನ್ಯೂ ಆಗ್ತಾ ಇರುತ್ತೋ ಅದನ್ನು ಪ್ಯಾರಾಡಾಕ್ಸ್ ಅಂತ ಕರೀತಾರೆ. ಸೊ ಈ ಕಂಪ್ಯಾರಿಸನ್ ಪ್ಯಾರಾಡಾಕ್ಸ್ ಒಳಗಡೆ ಮನುಷ್ಯ ಬಿದ್ದಿರ್ತಾನೆ. ಅದರಿಂದ ಆಚೆ ಬರುವಂತಹ ಒಂದು ವಿಧಾನವನ್ನು ಅವನು ಕಲ್ತ್ಕೊಂಡ ಅಂದರೆ ಅವನು ಸಂತೋಷವಾಗಿರ್ತಾನೆ ಅನ್ನೋದಕ್ಕಿಂತ ಅವನು ಸ್ವಲ್ಪ ಶಾಂತಿಯಿಂದ ಆ ಮೂಮೆಂಟ್ಗೆ ಅವನು ಬದುಕ್ತಾನೆ ಅನ್ನೋವಂಥ ಒಂದು ಅಭಿಪ್ರಾಯ. ಸೊ ಇಲ್ಲಿ ಏನಪ್ಪ ಇದರಲ್ಲಿ ಏನು ಕತೆ ಅಂತ ನೀವು ಕೇಳೋದಾದರೆ, ಸುಮಾರು ಜನ ಬಂದು ಈ ಕಂಪ್ಯಾರಿಸನ್ ಅನ್ನೋವಂಥ ಒಂದು ಟಾಪಿಕಲ್ಲಿ
ಅವರು ಇದ್ರೂ ಅವ್ರು ಒಪ್ಕೊಳ್ಳಲ್ಲ. ಯಾಕೆಂದರೆ ಮನುಷ್ಯನ ಒಂದು ಗ್ರೇಟೆಸ್ಟ್ ಒಂದು ಆವಿಷ್ಕಾರ ಅಥವಾ ಅವನು ಬದುಕಿದ್ದಾನೆ ಅಂತ ಹೇಳಿದ್ರೆ ಅವನ ಒಂದು ಈಗೋ ಇರುತ್ತೆ ಯಾವಾಗಲೂ ಮನುಷ್ಯನ ಜೊತೆ. ಸೊ ಆ ಈಗೋವನ್ನು ಅವನು ಟೆಸ್ಟ್ ಮಾಡ್ತಾ ಇರ್ತಾನೆ. ನಾನು ಇಲ್ಲಿರುವಂಥ ಒಂದು ಸುತ್ತಮುತ್ತಲಿನ ಸೊಸೈಟಿನಲ್ಲಿ ನನ್ನ ಸ್ಥಾನ ಏನು ಅನ್ನುವಂತಹ ಅವನ ಒಂದು ಐಡೆಂಟಿಟಿಗೋಸ್ಕರ ಅವನು ಹೊರಗಿಡುವಂಥ ಒಂದು ವಿಷಯಗಳ ಜೊತೆ ಕಂಪೇರ್ ಮಾಡ್ಕೊತಾನೆ. ಸೊ ಹೊರಗಡೆ ಇರೋರ ಹತ್ರ ಒಂದು ಒಳ್ಳೆ ಮನೆ ಇದೆ, ನನ್ನ ಹತ್ರ ಒಂದು ಒಳ್ಳೆ ಮನೆ ಇಲ್ಲ ಅಂದಾಗ ನಾನು ಆ ಒಂದು ವ್ಯಕ್ತಿಯ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ನಾನು ಇನ್ನೂ ಕೀಳಾಗಿದ್ದೀನಿ. ಅಥವಾ ನನ್ನ ಹತ್ರ ಒಂದು ಒಳ್ಳೆ ಬೈಕ್ ಇದೆ, ಸೂಪರ್ ಬೈಕ್ ಇದೆ, ಬೇರೆಯವ್ರ ಹತ್ರ ಒಂದು ಚಿಕ್ಕದಾಗಿರೋಂಥ ಒಂದು ಸ್ಮಾಲ್ ಅಮೌಂಟ್ ಆಗಿರೋವಂಥದ್ದು, ಒಂದು ಸ್ಮಾಲ್ CC ಇರೋವಂಥದ್ದು ಒಂದು ಚಿಕ್ಕ ಗಾಡಿ ಇದೆ. ಆ ಟೈಮಲ್ಲಿ ನಾನು ಫೀಲ್ ಎಲಿವೇಟ್ ಆಗ್ತೀನಿ. ನನ್ನ ಹತ್ರ ಒಂದು ಸೂಪರ್ ಆಗಿರೋವಂಥ ಗಾಡಿ ಇದೆ, ಅವನೊಬ್ಬ ನಾರ್ಮಲ್ ಆಗಿದ್ದಾನೆ, ನಾನು ಒಂದು ಸ್ಪೆಷಲ್ ಆಗಿ ಕಾಣಿಸ್ತಾ ಇದ್ದೀನಿ. ಸೊ ಈ ಥರ ಇಲ್ಲಿ ಏನಾಗುತ್ತೆ ಅಂದರೆ ಅವನ ಐಡೆಂಟಿಟಿ ಜೊತೆ ಅವನ ಈಗೋ, ಅವನ ಒಂದು ಸೊಸೈಟಿಕಲ್ ಕಂಪ್ಯಾರಿಸನ್ ಜೊತೆ ಅವನ ಈಗೋ ಅವನು ಅದನ್ನು ಮ್ಯಾಚ್ ಮಾಡ್ತಾ ಇರ್ತಾನೆ. ಇನ್ ದ ಸೆನ್ಸ್ ಆ ಕಂಪ್ಯಾರಿಸನ್ ಮಾಡಿ ಅದರಲ್ಲಿ ಒಂದು ದುಃಖ ಆಯಿತು ಅಂದರೆ ಅವನು ಹಾಗೆ ಲೋ ಆಗಿಬಿಡ್ತಾನೆ, ಸಂತೋಷ ಸಿಕ್ತು ಅಂದರೆ ಅವನು ಹಾಗೆ ಹೈ ಆಗ್ತಾನೆ. ಆ ಥರ ಇದರಲ್ಲಿ ಯಾವುದು ಬಂದು ಅವನ ಕಣ್ಮುಂದೆ ನೀನು ಕಂಪ್ಯಾರಿಸನ್ ಮಾಡು ಅಂತ ಯಾರು ಬಂದು ಅವನಿಗೆ ಯಾರಿಗೂ ಹೇಳಲ್ಲ. ಬಟ್ ಅವನೇ ಅದು ಲಾಜಿಕಲ್ ಆಗಿ ಅವನೇ ಥಿಂಕ್ ಮಾಡಿಕೊಂಡು ಅವನದೇ ಒಂದು ನಂಬಿಕೆಯಲ್ಲಿ ಅವನು ಈ ಥರ ಕಂಪೇರ್ ಮಾಡಿಕೊಂಡು ಅವನು ಒಂದು ಸ್ಟ್ರೆಸ್ ಆಂಗ್ಸೈಟಿಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಈ ಥರ ಅದಾದಮೇಲೆ ನೀವು ಈ ರೀಸೆಂಟ್ ಡೇಸಲ್ಲಿ ಈ ಸೋಷಿಯಲ್ ಮೀಡಿಯಾ ಯಾವಾಗ ಬಂತೋ ಆವಾಗಿಂದ ಕೆಲವು ಆವಿಷ್ಕಾರಗಳು ಆಗಿದೆ ಅಂತ ಹೇಳ್ತಾರೆ ಅಲ್ವಾ. ಅನೇಕ ಚೇಂಜಸ್ ಆಗಿದೆ, ಅನೇಕ ಜನರಿಗೆ ಒಂದು ಒಳ್ಳೊಳ್ಳೆ ವಿಷಯಗಳು ತಲುಪಿದೆ, ಅನೇಕ ವಿಚಾರಗಳು, ಅನೇಕ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತೆಲ್ಲ ಹೇಳ್ತಾರೆ. ಅದು ಕರೆಕ್ಟ್. ಬಟ್ ಆನ್ ದ ಸೇಮ್ ಅದರ್ ಹ್ಯಾಂಡ್ ದ ನೆಗೆಟಿವ್ ಆಸ್ಪೆಕ್ಟಲ್ಲಿ ಏನಾಗುತ್ತೆ ಅಂದರೆ ಮನುಷ್ಯ ಈ ಸೋಷಿಯಲ್ ಮೀಡಿಯಾ ಬರೋದಕ್ಕಿಂತ ಮುಂಚೆ ಇದ್ದಷ್ಟಂಥ ಸಂತೋಷವನ್ನು ಈಗ ಅವನು ಅನುಭವಿಸ್ತಾ ಇಲ್ಲ ಅನ್ನೋವಂಥ ಒಂದು ಅಭಿಪ್ರಾಯ. ಅವನು ತುಂಬ ಜನದ ಜೊತೆ ಮುಂಚೆ ಕನೆಕ್ಟ್ ಆಗ್ತಾ ಇದ್ದ, ಈಗ ಕನೆಕ್ಟ್ ಆಗ್ತಾ ಇಲ್ಲ. ಅದಾದಮೇಲೆ ಹಳೆ ಕಾಲ ಅನ್ನೋದ್ರೆ ಒಂದು ಗೆಜೆಟ್ಸ್, ಒಂದು ಸೋಷಿಯಲ್ ಮೀಡಿಯಾ, ಅದಾದಮೇಲೆ ಒಂದು ಪೋರ್ಟೇಬಲ್ ಗೆಜೆಟ್ ಬರೋದಕ್ಕಿಂತ ಮುಂಚೆ ಇದ್ದಂಥ ಕಾಲದಲ್ಲಿ ಮನುಷ್ಯರ ಜೊತೆ ಮನುಷ್ಯರು ವಾದ ಮಾಡ್ತಾಯಿದ್ರು, ಜಗಳ ಮಾಡ್ತಾಯಿದ್ರು, ಕಂಪೇರು ಮಾಡ್ತಾಯಿದ್ರು. ಒಂದು ಮೂಮೆಂಟಲ್ಲಿ ಅವರು ಅದನ್ನು ಕಾಂಪ್ರಮೈಸ್ ಮಾಡ್ಕೊತಾ ಇದ್ರು, ಅದನ್ನು ಅರ್ಥ ಮಾಡ್ಕೊತಾ ಇದ್ರು. ಅವರ ಒಂದು ಥಿಂಕಿಂಗ್ ಎಬಿಲಿಟಿಗೆ ಅದನ್ನು ಅವರು ಸೀಮಿತಪಡಿಸ್ಕೊಂಡು ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾ ಇದ್ರು. ಬಟ್ ಈಗ ನಮ್ಮ ಹತ್ರ ಎಲ್ಲ ಗೆಜೆಟ್ಸ್, ಎಲ್ಲ ಒಂದು ಇನ್ಫಾರ್ಮೇಷನ್ ಇರೋವಂಥ ಒಂದು ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ಮನುಷ್ಯ ಕೆಲವು ವಿಚಾರಕ್ಕೂ ಅವನು ಸಿಟ್ಟು ಮಾಡ್ಕೊತಾನೆ, ಕೆಲವು ವಿಚಾರಕ್ಕೂ ಅವನು ಇರಿಟೇಟ್ ಆಗ್ತಾನೆ, ಕೆಲವು ವಿಚಾರಕ್ಕೂ ಅವನು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾನೆ. ಯಾಕೆ ಅಂದರೆ ಅವನು ಈಗ ಒಂದು ಸ್ಮಾಲ್ ಸರ್ಕಲ್ ಜೊತೆ ಅವನು ಕಂಪೇರ್ ಮಾಡ್ತಾ ಇಲ್ಲ, ಒಂದು ಪ್ರಪಂಚದ ಜೊತೆ ಕಂಪೇರ್ ಮಾಡ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್, ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಅನೇಕ ಜನ ಅವರವರು ಹೈಲೈಟ್ಸ್ನ ಅವರು ಹಾಕ್ಕೊಳ್ತಾರೆ. ಈಗ ಒಂದು ಹೊಸ ಐಫೋನ್ ತೊಗೊಂಡ, ಹೊಸ ಒಂದು ಬೈಕ್ ತೊಗೊಂಡ, ಹೊಸ ಒಂದು ಗಾಡಿ ತೊಗೊಂಡ, ಅಥವಾ ಒಂದು ಒಳ್ಳೆ ಮನೆ ಗೃಹ ಪ್ರವೇಶ ಮಾಡಿದ್ರು. ಈ ಥರ ಕೆಲವರು ಅವ್ರ ಫ್ರೆಂಡ್ ಸರ್ಕಲಲ್ಲಿ ಅಥವಾ ಅವರು ಗೊತ್ತಿರೋ ಅಂಥವರು ಅವರು ಇನ್ಸ್ಟಾಗ್ರಾಮಲ್ಲಿ, ಅದಾದಮೇಲೆ ಫೇಸ್ಬುಕ್ಕಲ್ಲಿ, ಸೊ ಈ ಥರ ವಾಟ್ಸಪ್ ಸ್ಟೇಟಸಲ್ಲಿ ಎಲ್ಲ ಹಾಕ್ಕೊಳ್ತಾರೆ. ಈವನ್ ವಾಟ್ಸಪ್ DPನಲ್ಲೆಲ್ಲ ಹಾಕ್ಕೊಳ್ತಾರೆ. ಅದನ್ನು ನೋಡಿ ಜನರು, ಅವನಿಗೆ ತಿಳಿದಿರೋವಂಥ ವ್ಯಕ್ತಿಗಳು ಸ್ವಲ್ಪ ಅವ್ರಿಗೆಲ್ಲೋ ಒಂದು ಕಡೆ ಹರ್ಟ್ ಆಗ್ತಾ ಇರುತ್ತೆ. ಯಾಕೆ ಅಂದರೆ ಅವರು ಆ ಒಂದು ಮೂಮೆಂಟಲ್ಲಿ ಆ ಒಂದೇ ಒಂದು ಸೆಕೆಂಡ್ ವಿಡಿಯೋ ಮಾತ್ರನೇ, ಒಂದೇ ಒಂದು ಸೆಕೆಂಡಲ್ಲಿ ಮಾತ್ರನೇ ಅವ್ರು ನೋಡ್ತಾರೆ, ಅಬ್ಸರ್ವ್ ಮಾಡುವಂಥ ಒಂದು ವಿಚಾರವನ್ನು ನೋಡಿಬಿಟ್ಟು ಅದೇನೇ ಆ ಒಂದು ಮೂಮೆಂಟಲ್ಲಿ ಅವ್ರು ಅಬ್ಸರ್ವ್ ಮಾಡಿದಂಥ ಒಂದು ಫೀಲ್ ಇದೆಯಲ್ಲ, ಅದೇ ಒಂದು ಲೈಫ್ ಫುಲ್ ಹಾಗೇ ಇದೆ. ಅವನು ಫುಲ್ ಎಂಜಾಯ್ ಆಗೇ ಇರ್ತಾನೆ, ಫುಲ್ ಸಂತೋಷವಾಗೇ ಇರ್ತಾನೆ, ಅವ್ನು ಫುಲ್ ಹ್ಯಾಪಿಯಾಗೇ ಇರ್ತಾನೆ ಲೈಫ್ ಪೂರ್ತಿ ಅಂತ ನಾವು ತಿಳ್ಕೊಳ್ತೀವಿ. ಬಟ್ ಬಿಹೈಂಡ್ ದ ಸೀನ್ ನೋಡಿದಾಗ
ಅವನು ಆ ಮನೆಗೆ ಕಟ್ಟಬೇಕಾಗಿರೋಂಥ ಲೋನ್ ಇರ್ಬೋದು, ಅದಕ್ಕಾಗಬೇಕಾಗಿರೋವಂಥದ್ದು ಭಾಗ ಇರ್ಬೋದು, ಪಾಲು ಕೊಡಬೇಕಾಗಿರುತ್ತೆ, ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಅವರು ತೋರಿಸ್ಕೊಳಕ್ಕಾಗಲ್ಲ, ಹೇಳ್ಕೊಳಕ್ಕಾಗಲ್ಲ, ಬಿಕಾಸ್ ಆಫ್ ದೇರ್ ಎಂಟಿಟಿ. ಹೇಗೆ ಹೇಳೋದು, ಅವರು ಒಂದು ಉತ್ತಮ ವ್ಯಕ್ತಿತ್ವನೇ ತೋರಿಸ್ಕೊಳೋದಕ್ಕೆ ಇಷ್ಟಪಡ್ತಾರೆ. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಇದಿಲ್ಲ, ಅದಿಲ್ಲ ಅಂದರೆ ಯಾರು ನಮ್ಮ ಹತ್ರ ಬರಲ್ಲ ಅಂತ ಎಲ್ರಿಗೂ ಗೊತ್ತು. ಬಟ್ ಎಲ್ರೂ ನನ್ನ ಹತ್ರ ಇದಿದೆ, ಅದರಿಂದ ನಾನು ಅಟ್ರಾಕ್ಟ್ ಮಾಡ್ತೀನಿ, ನಾನು ಯಾವುದೋ ಒಂದು ವಸ್ತುನ ತೋರಿಸ್ಬಿಟ್ಟು ನಾನು ಜನರನ್ನು ಅಟ್ರಾಕ್ಟ್ ಮಾಡ್ತೀನಿ ಅಂತ ಎಲ್ಲರೂ ಪ್ರಯತ್ನ ಪಡ್ತಾರೆ. ಬಟ್ ಅದು ಮೋಸ್ಟ್ ಆಫ್ ದ ಸಿನಾರಿಯೋ ಬಂದು ಒಂದು 50% ಅದು ಮ್ಯಾಚ್ ಆದ್ರೂ ಇನ್ನೊಂದು 50% ಅದು ಫೇಲ್ ಆಗೋಗುತ್ತೆ. ಇನ್ನೊಂದು ಲಾಂಗ್ ಟರ್ಮಲ್ಲಿ ಹೋದಾಗ ಅದು 70% ಮಾತ್ರನೇ 20% ಮಾತ್ರ ಅದು ವರ್ಕ್ ಆಗುತ್ತೆ, 80% ಅದು ಫೇಲ್ ಆಗೋಗುತ್ತೆ. ಆ ಥರ ಲಾಂಗ್ ರನ್ನಲ್ಲಿ ಯಾರು ಜ್ಞಾಪಕ ಇಟ್ಕೊಂಡಿರಲ್ಲ, ನೀನು ಯಾವ್ದು ತೊಗೊಳ್ತೀಯಾ, ನೀನು ಯಾವ ಯೂಸ್ ಮಾಡ್ತೀಯಾ ಅನ್ನೋದನ್ನೆಲ್ಲ. ಸೊ ಆ ಥರ. ಓಕೆ, ಇದಕ್ಕೆ ಏನಂತಾರೆ ಅಂದರೆ ಡಕ್ ಸಿಂಡ್ರೋಮ್ ಅಂದ್ಬಿಟ್ಟು ಒಂದು ಆಸ್ಪೆಕ್ಟು. ಏನಪ್ಪ ಇದು ಡಕ್ ಸಿಂಡ್ರೋಮ್ ಅಂದರೆ, ನೀವು ಒಂದು ಅದೇನಂತಾರೆ ನದಿ ಅಂದರೆ ಶಾಂತವಾಗಿರಲ್ವೇ, ಕೆರೆನಾ, ಒಂದು ಕೆರೆನಲ್ಲಿ ಒಂದು ಬಾತುಕೋಳಿ ಈಜೊಡಿತಾ ಇದೆ ಅಂತ ಅಂದ್ಕೊಳ್ಳೋಣ. ಅದು ನೋಡಿದಾಗ ಸರ್ಫೇಸ್ ಲೆವೆಲಲ್ಲಿ ನೋಡಿದಾಗ ಅದು ಆರಾಮಾಗಿ ಮೂವ್ ಮಾಡ್ತಾ ಇದೆ. ಬಟ್ ಕೆಳಗಡೆ ಏನಾಗ್ತಾ ಇದೆ ಅಂತ ನೋಡಿದ್ರೆ ಆ ನೀರಿನ ಕೆಳಗಡೆ ಅದು ಅದ್ರ ಕಾಲನ್ನ ಹೊಡಿತಾ ಇರುತ್ತೆ, ಸ್ಪೀಡಾಗಿ ಹೊಡಿತಾ ಇರುತ್ತೆ. ಸೊ ಆವಾಗ ಅದು ಮೂವ್ಮೆಂಟ್ ಮಾಡೋಕ್ಕಾಗುತ್ತೆ. ಅದೇ ರೀತಿ ಹೊರಗಡೆ ಕಾಣಿಸುವಂಥ ಒಂದು ವಿಚಾರ ಬಂದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ಬೋದು, ತುಂಬ ಫೀಲ್ ಗುಡ್ ಥರ ಇರ್ಬೋದು. ಬಟ್ ಕೆಳಗಡೆ ಬಂದು ಅವನು ಅದೇ ರೀತಿಯಾಗಿ ಸ್ಟ್ರಗಲ್ನ ಅನುಭವಿಸ್ತಾ ಇರ್ತಾನೆ. ನೋ ಮ್ಯಾಟರ್, ನೀವು ಯಾವುದೇ ಒಂದು ಸೆಲೆಬ್ರಿಟಿ ತೊಗೊಳ್ಬೋದು, ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳನ್ನ ತೊಗೊಳ್ಬೋದು, ಯಾವುದೋ ಒಂದು ಪವರ್ಫುಲ್ ಆಗಿರುವಂಥ ಬಿಸ್ನೆಸ್ ಮ್ಯಾನ್ಸ್ ತೊಗೊಬೋದು, ತುಂಬ ಜನರಿದ್ದಾರೆ. ಈವನ್ ಬಾರ್ ಓನರ್ಸು, ಡಾಕ್ಟರ್ಸು, ಎಷ್ಟೊಂದು ಜನನ ನೀವು ಕಂಪೇರ್ ಮಾಡಿ ನೋಡಿದ್ರೂ ಅವರು ಹೊರಗಡೆ ನೋಡೋದಕ್ಕೆ ಚೆನ್ನಾಗೇ ಕಾಣಿಸ್ತಾರೆ, ಒಂದು ರೆಸ್ಪೆಕ್ಟೇಬಲ್ ಆಗಿ, ಒಂದು ಏನಂತಾರೆ ಅವ್ರ ಹತ್ರ ಎಲ್ಲ ಇರೋ ಒಂಥರನೇ ಕಾಣಿಸ್ತಾರೆ. ಬಟ್ ಅವ್ರಿಗೆ ತಿಳಿದಿರೋವಂಥ ಕೆಲವು ವ್ಯಕ್ತಿಗಳಿಗೆ ಮಾತ್ರನೇ ಗೊತ್ತು ಅವರು ಎಷ್ಟು ಕಡೆ ಹೇಟ್ ತಿಂತಾ ಇರ್ತಾರೆ ಅಂತ. ಸೊ ಆ ಥರ. ಸೊ ಅದಕ್ಕೆ ಬಂದು ಡಕ್ ಸಿಂಡ್ರೋಮ್ ಅಂತಾರೆ. ಇನ್ನೊಂದು ಟರ್ಮ್ ಬರುತ್ತೆ ಫೋಮೋ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್. ಈ FOMO, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್. ಇದು ಏನು ಅಂದರೆ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರಪಂಚದಲ್ಲಿ, ಎಲ್ಲರೂ ಸಂತೋಷವಾಗಿದ್ದಾರೆ, ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲಿ ಹೋಗ್ತಿದ್ದಾರೆ. ಸೊ ಈ ಥರ ಎಲ್ಲರೂ ಮಾಡ್ತಾ ಇದ್ದಾರೆ, ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ವೇ, ನಾನು ಮಿಸ್ ಮಾಡ್ತಾ ಇದ್ದೀನೋ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಜನರಲ್ಲಿ ಇರುತ್ತೆ. ಸೊ ಇದನ್ನು ಬಂದ್ಬಿಟ್ಟು JOMO, ಜಾಯ್ ಆಫ್ ಮಿಸ್ಸಿಂಗ್ ಔಟ್ ಅಂದ್ಬಿಟ್ಟು ಈ ಕಾನ್ಸೆಪ್ಟಿಂದ ರಿಪ್ಲೇಸ್ ಮಾಡಬೇಕು. ಇದು ಏನಪ್ಪ, ಇದು JOMO ಅಂದರೆ ಹೊರಗಡೆ ಇರೋವಂಥ ವ್ಯಕ್ತಿ ಅನೇಕ ವಿಚಾರಗಳನ್ನ ಮಾಡ್ತಾ ಇದ್ದಾನೆ, ಬಟ್ ನಾನು ನನ್ನ ಲೈಫಲ್ಲಿ ನನ್ನ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ನಾನು ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ಇವತ್ತು ನಾನು ಒಳ್ಳೆ ಒಂದು ಬುಕ್ ಓದ್ತಾ ಇದ್ದೀನಿ, ನನ್ನ ಒಂದು ಪರ್ಸ್ನಲ್ ಡೆವಲಪ್ಮೆಂಟ್ಗೋಸ್ಕರ. ನಾನು ಒಂದು ಪೋರ್ಷನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಎಕ್ಸಾಮ್ಗೋಸ್ಕರ. ನಾನು ಒಂದು ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ನನ್ನ ಹೊಸ ಒಂದು ಕೆಲಸಕ್ಕೆ ಅಪ್ಲೈ ಮಾಡೋದಕ್ಕೋಸ್ಕರ. ಸೊ ಈ ಥರ ನೀವು ನಿಮ್ಮ ಬಗ್ಗೆ ಒಂದು ವಿಚಾರವನ್ನು ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ನಿಮಗೋಸ್ಕರ ನೀವು ಟೈಮ್ ಕೊಡ್ತಾ ಇದ್ದೀರಾ. ನಾವು ಹೊರಗಡೆ ಇರೋವಂಥ ವ್ಯಕ್ತಿ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ನನ್ನ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅನ್ನೋವಂಥ ಒಂದು ವಿಚಾರವನ್ನು ನೀವು ತಿಳ್ಕೊಂಡಾಗ ನಿಮಗೆ ಆಟೋಮೆಟಿಕ್ಕಾಗಿ ಜಾಯ್ ಅನ್ನೋದು ಒಂದು ಫೀಲ್ ಆಗುತ್ತೆ. ಸೊ ನಾನು ನನ್ನ ಜಾಯ್ನ ನಾನು ಮಿಸ್ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ ಅನ್ನೋವಂಥ ಕಾನ್ಸೆಪ್ಟನ್ನು ನೀವು ನಿಂತ್ಕೊಂಡ್ರೆ ಅಂದರೆ ನೀವು ಆದಷ್ಟು ಶಾಂತವಾಗಿರ್ತೀರ. ಸೊ ಈ ಥರ. ಇನ್ನೊಂದು, ಕೆಲವರು ಹಾಕೊಳ್ತಾರೆ ಏನದು, ಕೆಲವ್ರು ಗಾಡಿ ತೊಗೊಂಡ್ಬಿಡ್ತಾರೆ, ಈ ಕಾಲೇಜ್ ಹುಡುಗರೆಲ್ಲ ಫೀಲಿಂಗ್ ಬ್ಲೆಸ್ಡ್ ಅಂತ ಹಾಕೊಂಡ್ಬಿಡ್ತಾರೆ ಈ ನಾನು ಓಕೆ, ನನ್ನ ಬಗ್ಗೆ ಬೇಡ. ಈ ಥರ ಹುಡುಗರು ಗಾಡಿ ತೊಗೊಳ್ತಾರೆ, ಡ್ಯೂಕೋ, ಆಮೇಲೆ MT, ಇದೆಲ್ಲ ಈಗ ರೀಸೆಂಟಾಗಿ ಬಂದಿದೆ. ಮುಂಚೆ ಇದ್ದಿದ್ದು ಬೇರೆ ಬೇರೆ ಥರ ಗಾಡಿ ಇತ್ತು. ಓಕೆ, ಸೊ ಆ ಗಾಡಿಗಳೆಲ್ಲ ತೊಗೊಳ್ತಾರೆ, ಹಾಗೆ ಫೀಲಿಂಗ್ ಬ್ಲೆಸ್ಡ್ ಅಂತ ಹಾಕೊಳ್ತಾರೆ. ಅದನ್ನು ನೋಡಿಬಿಟ್ಟು ಕೆಲವರು ಅವ್ರ ಸರ್ಕಲ್ ಇರೋಂಥರೆಲ್ಲ, ನೀನು ತುಂಬ ಗ್ರೇಟ್, ನೀನು ಗಾಡಿ ಎಲ್ಲ ತೊಗೊಂಡಿದ್ಯಾ, ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡ್ತಂತಾರೆ. ಬಟ್
ಅವ್ರಿಗೆ ಗೊತ್ತು ಆ ಗಾಡಿ ತೊಗೊಂಡವನಿಗೆ ಆ ಗಾಡಿನ ಹಿಂದೆ ಇರೋವಂಥ ಒಂದು ಡ್ರಾಬ್ಯಾಕ್ಸ್ ಏನೋ ಅಂತ. ಅವನೇ ಅದನ್ನು ಕ್ರೆಡಿಟ್ ಕಾರ್ಡ್ ತೊಗೊಂಡು ಯೂಸ್ ಮಾಡಿರ್ಬೋದು, ಅದಕ್ಕೆ ಇನ್ನೂ 1-2 ವರ್ಷ ಅವನು ಲೋನ್ ಕಟ್ಟಬೇಕಾಗುತ್ತೆ, ಅಥವಾ ಮನೆಯಲ್ಲಿ ಆ ಗಾಡಿ ತೊಗೊಂಡಿರೋ ಒಂದು ವಿಚಾರಕ್ಕೋಸ್ಕರ ಜಗಳ ನಡೀತಾ ಇರುತ್ತೆ, ಅಥವಾ ಅವನು ಗೊತ್ತಿಲ್ಲದೆ ಇರೋವಂಥ ಅವನು ತುಂಬ ವಿಚಾರಗಳಿದೆ. ಸೊ ಈ ಥರ ಎಲ್ಲ ನಡೀತಾ ಇರುತ್ತೆ, ಒಂದು ಡ್ರಾಬ್ಯಾಕ್ಸ್ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಹೊರಗಡೆ ಇರೋವಂಥ ವ್ಯಕ್ತಿಗಳಿಗೆ, ಹೊರಗಡೆ ಇರುವಂಥ ವಿಚಾರಗಳನ್ನು ನೋಡಿ ನಾವು ಕಂಪೇರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಒಂದು ಸುಖ ಶಾಂತಿ ಸಿಕ್ಕಲ್ಲ. ಆದ್ದರಿಂದ ನೀವು ನೆಮ್ಮದಿಯಾಗಿರಬೇಕು ಅಂದರೆ ಆವಾಗ ಉಪವಾಸ ಮಾಡೋದನ್ನು ಕಲ್ತ್ಕೊಳ್ಳಿ. ಹೆಂಗೆ ಅಂದರೆ, ಈ ಏನದು ತಿಂಗಳಿಗೆ ಕೆಲವರು ಉಪವಾಸ ಮಾಡ್ತಾರೆ, ಒಂದು ಏಕಾದಶಿಗೆ ಅದಕ್ಕೆ ಇದಕ್ಕೆಲ್ಲ ದಿನಗಟ್ಟಲೆ ಉಪವಾಸ ಮಾಡೋರೆಲ್ಲ ಇದ್ದಾರೆ. ಆದ್ದರಿಂದ ನೀವು ಉಪವಾಸ ಮಾಡೋದು ಕಲ್ತ್ಕೊಳ್ಳಿ. ಅದು ಯಾವ ರೀತಿಯಾದಂಥ ಉಪವಾಸ ಅಂದರೆ, ನೀವು ಪ್ರತಿದಿನ ಮಾಡಿ ಆ ಉಪವಾಸನ. ಡಿಜಿಟಲ್ ಉಪವಾಸ ಅಂತ ಅದಕ್ಕೆ ಅರ್ಥ. ಏನು ಅಂದರೆ, ಪ್ರತಿದಿನ 5 ಅವರ್ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ 2 ಅವರ್ ಮಾತ್ರ ಯೂಸ್ ಮಾಡಿ, 3 ಅವರು ಡಿಜಿಟಲ್ ಉಪವಾಸ ಮಾಡಿ. ಈ ಥರ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಹೋಗ್ತಾ 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 ನಿಮಗೆ ನೆಮ್ಮದಿ ಅನ್ನೋದು ತಾನೇ ಸಿಕ್ಬಿಡುತ್ತೆ. ಈ ಡಿಜಿಟಲ್ ಉಪವಾಸ ಮಾಡೋದ್ರಿಂದ ನೀವು ಯಾವುದೇ ರೀತಿಯಾದಂತಹ ಒಂದು ವಿಚಾರದಲ್ಲಿ ಹೋಗಿ ಸಿಕ್ಕಾಕೊಡಲ್ಲ. ಬೇಡದೇ ಇರೋವಂಥ ಥಾಟ್ಸ್ ನಿಮ್ಮ ತಲೆಯಲ್ಲಿ ಓಡಲ್ಲ. ನೀವು ಮಾಡಬೇಕಾಗಿರೋವಂಥ ಕೆಲಸದ ಮೇಲೆ ನೀವು ಫೋಕಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇನ್ಫ್ಯಾಕ್ಟ್ ನೀವು ಓದಬೇಕಾದ್ರೆ ಅಥವಾ ನೀವೇನೋ ಕೆಲಸ ಮಾಡಬೇಕಾದ್ರೆ ನಿಮ್ಮ ಕಾನ್ಸಂಟ್ರೇಷನ್ನು ತುಂಬ ಇಂಪ್ರೂವ್ಡ್ ಆಗಿರುತ್ತೆ. ಹೊರಗಡೆ ಇರೋವಂಥ ವ್ಯಕ್ತಿ ಜೊತೆ ಮಾತಾಡೋದಕ್ಕೆ ಅಥವಾ ನೀವು ಯಾವುದೋ ಒಂದು ಇಂಟ್ರ್ಯಾಕ್ಟ್ ಮಾಡೋದಕ್ಕೆ, ಇಂಥ ಒಂದು ವಿಚಾರದಲ್ಲೆಲ್ಲ ನೀವು ನಿಮ್ಮ ಐಡೆಂಟಿಟಿನ ಕ್ಲಿಯರಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಇಂಥದ್ದು ತುಂಬ ವಿಚಾರಗಳಿದೆ. ಇದೆಲ್ಲ ಒಂದು ಬಿಗ್ ಪ್ಲಸ್ ಪಾಯಿಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಕಂಪ್ಯಾರಿಸನ್ ಮಾಡ್ಕೊಳ್ಳೋದ್ರಿಂದ ಮನುಷ್ಯನಿಗೆ ಯಾವುದೇ ರೀತಿಯಾದಂತಹ ಸುಖ ಸಿಕ್ಕೋದಿಲ್ಲ. ಈ ಕಂಪ್ಯಾರಿಸನ್ ಅನ್ನೋದು ಚಿಕ್ಕ ಹುಡುಗರಿಂದ ಹಿಡಿದು ಸಾಯೋ ಮುದುಕರವರೆಗೂ ಈ ಕಂಪ್ಯಾರಿಸನ್ ಅನ್ನುವಂಥ ಒಂದು ಪ್ಯಾರಾಡಾಕ್ಸಲ್ಲಿ ಅವ್ರು ಸಿಕ್ಕಾಕೊಂಡಿರ್ತಾರೆ. ಓಕೆ, ಈ ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಹಾಗಿದ್ರೂ ಹೇಳ್ತೀನಿ. ಓಕೆ, ಏನು ಅಂದರೆ, ನನಗೆ ಹೆವಿ ಟ್ರಿಗರ್ ಆಗೋಯ್ತು ಈ ಮೂಮೆಂಟು. ಒಂದು ಸಾವ್ಗೆ ಹೋಗಿದ್ದೀನಿ ನಾನು. ಆ ಸಾವ್ಗೆ ಹೋಗಿದ್ದಾಗ ತುಂಬ ಜನ ಬಂದಿದ್ದಾರೆ, ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ನಾನು ಯಾರ ಜೊತೆನೂ ಮಾತಾಡಲ್ಲ, ಯಾಕೆಂದರೆ ಐ ಹೇಟ್ ಸಮ್ ಪೀಪಲ್ಸ್. ಏನಾಯಿತು, ಹೀಗೆ ಸಾವು ನಡೀತಾ ಇದೆ, ವಿಧಿವಿಧಾನ ಎಲ್ಲ ನಡೀತಾ ಇದೆ, ಕಾರ್ಯಗಳೆಲ್ಲ ಮಾಡ್ತಾ ಇದ್ದಾರೆ. ಒಬ್ಬರು ಬಂದ್ಬಿಟ್ಟು ನಮ್ಮ ತಂದೆ ಹತ್ರ ಬಂದ್ಬಿಟ್ಟು, ಏನಯ್ಯ, ಏನು ನಿನ್ನ ಮಗ ಏನು ಮಾಡ್ತಾ ಇದ್ದಾನೆ? ನಮ್ಮಪ್ಪ ಬಂದು, ನನ್ನ ಮಗನ ಹತ್ರನೇ ಕೇಳ್ಕೊಳಪ್ಪ ಅಂತ ಹೇಳ್ಬಿಟ್ರು. ಆಗ ಬಂದರು, ಏಯ್ ಏನಪ್ಪ, ಏನು ಕೆಲಸ ಮಾಡ್ತಾ ಇದೆಯಾ, ಏನು ಮಾಡ್ಕೊಂಡಿದ್ಯಾ? ನಾನು ಇಂಥ ಕಡೆ ಹಿಂಗೆ ಮಾಡ್ತಾಯಿದ್ದೀನಿ. ಎಷ್ಟು ಸಂಬಳ? ಹಿಂಗೆ ನನ್ನ ಮಗನಿಗೆ ಇಷ್ಟು ಅಲ್ಲ ಮಾಡ್ತಿದ್ದಾನೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ನನಗೆ ಹೇಗಾಯಿತು ಅಂದರೆ, ಮನುಷ್ಯ ಬಂದು ಎಲ್ಲಿದ್ದಾನೆ ನೋಡು, ಇಲ್ಲಿ ನಿಜವಾದಂಥ ಒಂದು ಸಾವು ನಡೀತಾ ಇದೆ. ನಾವೆಲ್ಲರೂ ಒಂದಲ್ಲ ಒಂದು ದಿನ ಹೋಗಿ ಅಲ್ಲಿ ಮಲ್ಕೊಳ್ಬೇಕು. ನಮ್ಗೆ ಯಾರಾದರೂ ಬೆಂಕಿ ಇಡೋರು ಇದ್ದಾರೆ ಇಲ್ವೋ ಗೊತ್ತಿಲ್ಲ ಆ ಟೈಮಲ್ಲಿ. ಸೊ ನಾವು ಕೋಪ ಪಟ್ಕೊಂಡು ಸತ್ರೂ ಒಂದೇ, ಸಂತೋಷವಾಗಿ ಸತ್ರೂ ಒಂದೇ, ಹೆಂಗಿರೋ ಅಲ್ಟಿಮೇಟಾಗಿ ನಾವು ಸಾಯ್ತೀವಿ. ಸೊ ಲೈಫಲ್ಲಿ ಏನು ಮೀನಿಂಗ್ ಏನು, ಒಂದು ಯಾವುದೊಂದು ರಿಯಾಲಿಟಿ, ಯಾವುದೊಂದು ಸತ್ಯಾಸತ್ಯತೆ ಏನು ಅಂತ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿ ಬಂದ್ಬಿಟ್ಟು ಕಂಪೇರ್ ಮಾಡ್ತಾ ಇದ್ದಾರೆ ಅವ್ರ ಮಗನ ಜೊತೆ ನನ್ನ. ಏನಪ್ಪ ಇದು ಕಾನ್ಸೆಪ್ಟ್ ಅಂದ್ಕೊಂಡು. ಸೊ ಈ ಥರ ಜನರಿಗೆ, ಕೆಲವ್ರಿಗೆ ಇದೊಂದು ಹುಚ್ಚುತನ ಆಗಿರುತ್ತೆ. ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಅವ್ರ ಮೈಂಡ್ಸೆಟ್ ಬಂದು ಕೆಲವು ಲೋ ಲೆವೆಲಲ್ಲೇ ಇರುತ್ತೆ. ಓಕೆ, ಸೊ ಈ ಥರ ಏನೋ ಒಂದು ತುಂಬ ಜನ ತುಂಬ ವಿಚಾರಗಳನ್ನ ಜನರ ಹತ್ರ ತೋರಿಸ್ಕೊಳಕ್ಕೆ ಇಷ್ಟಪಡ್ತಾರೆ. ನಾನೊಬ್ಬ ದೊಡ್ಡ ವ್ಯಕ್ತಿ ಅಂತ ತೋರಿಸ್ಕೊಳಕ್ಕೆ ಇಷ್ಟಪಡ್ತಾರೆ. ಹೊರಗಡೆ ಮಾತ್ರ ಅವ್ರು ನೋಡೋದಕ್ಕೆ ತುಂಬ ದೊಡ್ಡ ವ್ಯಕ್ತಿಗಳ ಥರ ಕಾಣಿಸ್ತಾರೆ, ಬಟ್ ಅವರು ಒಳಗಡೆ ತುಂಬ ಶಾಲೋ ಆಗಿರ್ತಾರೆ, ಹಾಲೋ ಆಗಿರ್ತಾರೆ. ಅವರು ತುಂಬ ಒಂದು ವ್ಯಾಲಿಡೇಷನ್ಗೋಸ್ಕರ ಸೀಕ್ ಮಾಡ್ತಾ ಇರ್ತಾರೆ. ಸೊ ಅಂಥ ವ್ಯಕ್ತಿಗಳ ಜೊತೆ ನೀವು ಕಂಪೇರ್ ಮಾಡ್ಕೊಳಕ್ಕೆ ಹೋದ್ರಿ ಅಂದರೆ ನಿಮ್ಮ ಒಂದು ಪ್ರೆಸ್ಟೀಜ್ ಬಂದು ಅವ್ರ ಲೆವೆಲ್ಗೆ ಹಿಡಿದೋಗುತ್ತೆ.
ಸೊ ನೀವು ಆ ಥರ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಬೇಡಿ, ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈವನ್ ಇನ್ ದ ಫಿಲಮ್ಸಲ್ಲೂ ಕೆಲವು ಮೂಮೆಂಟ್ ಬಂದು ನಿಮಗೆ ನೋಡೋಕ್ಕೆ ತುಂಬ ಚೆನ್ನಾಗಿ ತುಂಬ ಕನೆಕ್ಟಿವ್ ಆಗಿ ಕಾಣಿಸ್ಲಿ ಅಂತ ಕೆಲವು ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಾರೆ. ಬಟ್ ನಮ್ಮ ಒಂದು ರಿಯಲ್ ಲೈಫಲ್ಲಿ ಯಾವುದೇ ರೀತಿಯಾದಂತಹ ಒಂದು ಒಂದು ಒಳ್ಳೆ ಫೀಲ್ ಗುಡ್ ಆಗಿರುವಂಥ ಒಂದು ರಿಯಲ್ ಲೈಫ್ನ ನಾವು ಲೀಡ್ ಮಾಡಬೇಕು ಅಂದರೆ ನಾವು ಯಾವುದೇ ರೀತಿಯಾದಂಥ ಹೊಸ ಎಲಿಮೆಂಟ್ನ ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇರೋವಂಥ ಒಂದು ನೆಗೆಟಿವ್ ಆಸ್ಪೆಕ್ಟ್ಸ್ನ ತೆಗೆದು ಆಚೆ ಹಾಕಿದ್ರೇ ಸಾಕು. ಅಷ್ಟೇ ಇವತ್ತಿನ ಕಂಟೆಂಟು. ಐ ಹೋಪ್ ನಿಮಗೆ ಅರ್ಥ ಆಗಿರುತ್ತೆ, ಇಷ್ಟ ಆಗಿರುತ್ತೆ ಅಂತ ನಂಬಿದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.